ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಫ್ಲವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವರ್ಮ. ಆದ್ಮೇಲೆ ಒಂದು ಮುಂಜಾನೆ ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ಒಂದು ಕಂತಪ್ಪಿನಿಂದಾಗಿ ಬಜೆಟ್ನ ಒಂದು ಹಳೆಯ ಪ್ರತಿ ನನಗೆ ಸಿಕ್ಕಿತ್ತು. ಹಾಗಾಗಿ ಕೆಲವು ಡಾಟಾಗಳಲ್ಲಿ ಮಿಸ್ ಆಗಿದ್ದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡಬೇಕಂತ ಬಂದಿದ್ದೀನಿ. ಮುಂಜಾನೆ ವಿಡಿಯೋದಲ್ಲಿ ಕೆಲವು ತಪ್ಪುಗಳಿಂದ ಆಗಿರ್ತಕ್ಕಂಥ ವಿಚಾರಗಳಿಂದಾಗಿ ನಾನು ನಿಮ್ಮಲ್ಲಿ ವಿಷಾದಿಸುತ್ತೇನೆ. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ. ಬನ್ನಿ, ಈ ಒಂದಿನ ಏನು ಇವತ್ತು ಸಿದ್ದರಾಮಯ್ಯ ಅವರು ಮಂಡಿಸಿದ 2026 ಮತ್ತು 27ನೇ ಸಾಲಿನಲ್ಲಿ ಇರ್ತಕ್ಕಂಥ ಪ್ರಮುಖ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಹುದ್ದೆಗಳು, ಅದರಲ್ಲಿ ವಿಶೇಷವಾಗಿ 15,000 ಟೀಚರ್ ಸಂಬಂಧಪಟ್ಟಂತೆ, ಆಮೇಲೆ 2,000 ಡಿಗ್ರಿ ಕಾಲೇಜಿನಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಇಲ್ಲಿ ನೋಡೋಣ. ನೋಡಿ ಸ್ನೇಹಿತರೆ, ಇವತ್ತಿನ ಒಂದು 115ನೇ ಪಾಯಿಂಟಲ್ಲಿ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು 2026 ಮತ್ತು 27ನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ 15,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಇನ್ನು ಶಾಲಾ ಕಾಲೇಜು ಅಂದ್ರೆ ಒಂದು ಐ ಥಿಂಕ್ ಇದು GPSTR, ಆಮೇಲೆ HSTR, ಇನ್ನೊಂದು PSTR, ಇನ್ನೊಂದು ಪ್ಲಸ್ PU ಕಾಲೇಜುಗಳಲ್ಲಿ ನೇಮಕಾತಿಗೆ ಸಂಬಂಧಿಸಿದಂತೆ ಒಟ್ಟು ಎಷ್ಟು ಹುದ್ದೆಗಳು? 15,000 ಬೋಧಕ ಹುದ್ದೆಗಳನ್ನ ಈ ಸಲ ತುಂಬುತ್ತಾರೆ. ನೀವೆಲ್ಲರೂ ಕೂಡ ಇದಕ್ಕೆ ರೆಡಿ ಆಗಿರಿ. ಯಾಕಂದ್ರೆ ಇಷ್ಟು ದಿನ ಸ್ವಲ್ಪ ಲೇಟ್ ಆಗಿತ್ತು. ನಾವು 2022ರ ಒಂದು ರಿಕ್ರೂಟ್ಮೆಂಟ್ ಬಿಟ್ರೆ ಅವಾಗೂ 15,000 ಕರೆದಿದ್ರು. ಅದಾದ ನಂತರ 2026ರಲ್ಲಿ ನಾವು ನೋಡ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಅಷ್ಟು 15,000. ನೋಡಿ ಸ್ನೇಹಿತರೆ, ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ 15,000 ಬೋಧಕ ಹುದ್ದೆಗಳನ್ನ ಇನ್ ಮುಂದೆ ಕಾಲ್ಫರ್ ಮಾಡ್ತಾರೆ. ಅವುಗಳು ಕೂಡ ಈ ಕುರಿತು ಗಮನ ಹರಿಸಬೇಕು. ನೆಕ್ಸ್ಟ್ ಇನ್ನೊಂದು ನೋಡೋಣ. ಹಿಂದಿನ ಸಾಲಿನಲ್ಲಿ ಘೋಷಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಪಾಲಿಟೆಕ್ನಿಕ್ಗಳು ಮತ್ತು UVCE ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟಾರೆ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಅಂದ್ರೆ ಆರ್ಥಿಕ ಇಲಾಖೆ ಅದಕ್ಕೆ 2,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಏನಿದೆಯಲ್ಲ ನೇಮಕಾತಿ, ಅಸಿಸ್ಟೆಂಟ್ ಪ್ರೊಫೆಸರು ಟೋಟಲ್ ಎಷ್ಟಂದ್ರೆ 2,000. ಇದರಲ್ಲಿ ನಮ್ಮ ಒಂದು ಡಿಗ್ರಿ ಕಾಲೇಜ್ ಸಂಬಂಧಪಟ್ಟಂತೆ ಕೇವಲ 826 ಹುದ್ದೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು. ಮುಂದುವರಿದು ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ 1,000 ಬೋಧಕ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು. ನೋಡಿ, ಇನ್ನು ಎಕ್ಸ್ಟ್ರಾ 1,000 ಪೋಸ್ಟ್ಗಳನ್ನು ತುಂಬುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ, ಅದು ಯೂನಿವರ್ಸಿಟಿಗಳಲ್ಲಿ. ಇಷ್ಟು ಇವತ್ತಿನ ಒಂದು ಬಜೆಟ್ನಲ್ಲಿ ಬಂದಿರತಕ್ಕಂಥ ಪ್ರಮುಖ ಮಾಹಿತಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ಟೆಸ್ಟ್ ಸೀರೀಸ್ಗಳನ್ನು, ಅಸಿಸ್ಟೆಂಟ್ ಪ್ರೊಫೆಸರ್ ಟೆಸ್ಟ್ ಸೀರೀಸ್ಗಳು ಮತ್ತು PU ಕಾಲೇಜು, TET ಮತ್ತು GPSTR, ಆಮೇಲೆ ರಿಮೈನಿಂಗ್ ಈ ಟೀಚರ್ ಎಜುಕೇಶನ್ ಸಂಬಂಧಪಟ್ಟಂಗೆ ಎಲ್ಲ ಒಂದು ಟೆಸ್ಟ್ ಸೀರೀಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವು ಎಲ್ಲ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಒಂದು ನಿಮಗೆ ಇದರಲ್ಲಿ ಸಿಗುತ್ತಿದ್ದು. ಇನ್ನೊಂದೇನೆಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ವಿಶೇಷವಾಗಿ ನಾವು GKಯನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. AP ಸಂಬಂಧಪಟ್ಟಂಗೆ ವಿಶೇಷವಾಗಿ ನಾವು GKಯನ್ನು ಮಾಡ್ತಾ ಇದ್ದೀವಿ. ಈ GK 20 ಟೆಸ್ಟ್ಗಳಿರುತ್ತೆ. 20 ಟೆಸ್ಟ್ಗಳಿರ್ತಾವ. ಎಲ್ಲವೂ ಕೂಡ MCQ ರೂಪದಲ್ಲಿರ್ತಾವ. ಒಂದು ಪ್ರಶ್ನೆ ಪತ್ರಿಕೆ 50 ಕ್ವಶನ್ಗಳನ್ನು ಹೊಂದಿರುತ್ತಿದ್ದು. ಆಮೇಲೆ ಪ್ರತಿಯೊಂದಕ್ಕೂ ನಾವು ಚಿಕ್ಕದಾಗಿರ್ತಕ್ಕಂಥ ಮತ್ತು ಸೂಕ್ತ ಸಿನಾಪ್ಸಿಸ್ ಅನ್ನು ಕೂಡ ಕೊಡ್ತೀವಿ. ಸಿನಾಪ್ಸಿಸ್ ಅಂದ್ರೆ ಪ್ರತಿಯೊಂದು ಕೂಡ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್. ಈ ಎಕ್ಸ್ಪ್ಲನೇಷನ್ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆ ಇನ್ನು PCಗೆ ಸಂಬಂಧಿಸಿದಂತೆ ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರ್ಯಾರು ಬೇಕಾಗಿದ್ರೆ ಈ ಟೆಸ್ಟ್ ಸೀರೀಸು ಮತ್ತು PCಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಳು ಮತ್ತು ಇನ್ನು GPSTR, HSTR ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗೆ ಮೆಸೇಜ್ ಮಾಡ್ರಿ. 186-299 8660-186-299 ನಮ್ಮ ಆಫೀಸ್ ಅವರು ನಿಮಗೆಲ್ಲ ಕೂಡ ರಿಪ್ಲೈ ಮಾಡ್ತಾರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.